ನೆಕ್ಸ್ಟ್ ಏನಿದೆ, ಯೂಸಿಂಗ್ ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಫಾರ್ಮುಲಾ ಇವಾಲ್ಯೂಯೇಟ್ ದ ಎಫ್ ಆಫ್ ಏಟ್ ಅಂತ ಕೇಳ್ತಾರೆ. ಓಕೆನಾ, ಇದು ಎಕ್ಸ್ ವ್ಯಾಲ್ಯೂ, ಎಫ್ ಆಫ್ ಏಟ್ ಅಂದ್ರೆ ಇದು ಎಕ್ಸ್ ವ್ಯಾಲ್ಯೂ ಅಂತ. ಓಕೆನಾ, ಈ ತರ ಎಕ್ಸ್ ವ್ಯಾಲ್ಯೂ ಕೊಡ್ತಾರೆ, ಇದು ವೈ ವ್ಯಾಲ್ಯೂ ಕೊಟ್ಟಿರ್ತಾರೆ. ಓಕೆನಾ, ಇದನ್ನ ನಾವ್ ಏನಂತ ಬರೀಬಹುದು, ಎಫ್ ಆಫ್ ಎಕ್ಸ್ ಏನಾರ ಕೊಡ್ಲಿ ಈ ತರ ಟೇಬಲ್ ಅಲ್ಲಿ ಬರ್ಕಂತೀರ. ಸೇಮ್ ಅದನ್ನ ನಾವು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಹತ್ರ ಮಾಡಿದ್ಲ ಅದೇ ತರಾನೇ ಇದು ಸ್ವಲ್ಪ ಡಿಫ್ರೆಂಟ್. ಹೆಂಗ್ ಗೊತ್ತಾ, ಎಕ್ಸ್ ವೈ ವ್ಯಾಲ್ಯೂ ಬರ್ಕಂತೀರ ಫಸ್ಟ್. ಇದು ಬರ್ದಾದ್ಮೇಲೆ ಇಲ್ಲಿರುತ್ತಲ್ಲ ಇದಕ್ಕೆ ಈ ತರ ಇದು ಫಾರ್ಮುಲಾ ತೋರಿಸ್ಬಿಡ್ತೀನಿ ಫಸ್ಟ್ ನಿಮಗೆ. ನ್ಯೂಟನ್ಸ್ ಫಾರ್ವರ್ಡ್ ಇಂಟು ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್. ಹಾ, ಇಲ್ಲಿದೆ ನೋಡ್ರಿ. ಇದು ನ್ಯೂಟನ್ಸ್ ಜನರಲ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ, ಡಿವೈಡೆಡ್ ಡಿಫರೆನ್ಸ್ ಫಾರ್ಮುಲಾ ಅಂತ ಕೇಳ್ತಾರೆ. ಅಥವಾ ಏನಂತ ಕೇಳ್ಬೋದು, ನ್ಯೂಟನ್ಸ್ ಜನರಲ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ ಕೇಳಿದ್ರು ಒಂದೇ, ಡಿವೈಡೆಡ್ ಡಿಫರೆನ್ಸ್ ಬಂದನ್ನು ಕೇಳಿದ್ರು ಒಂದೇ. ಓಕೆನಾ, ಎಫ್ ಆಫ್ ಎಕ್ಸ್ ಅಥವಾ ವೈ ಇಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್, ಇಲ್ಲಿ ಈ ಪ್ಯಾರಂಥಿಸಿಸ್ ಇರುತ್ತಲ್ಲ ಇದು ಎಕ್ಸ್ ಮೈನಸ್ ಎಕ್ಸ್ ನಾಟ್, ಇಲ್ಲಿ ಕ್ಯಾಪಿಟಲ್ ಇರುತ್ತಲ್ಲ ಇದು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇರುತ್ತಲ್ಲ ಎಕ್ಸ್ ನಾಟ್ ಕಮ ಎಕ್ಸ್ ಒನ್, ಅದು ಇದ್ರ ಫಸ್ಟ್ ಬ್ರಾಕೆಟ್ ಅಲ್ಲಿ ಬಂದಿರ್ತೇನಲ್ಲ ಅದು ಎಕ್ಸ್ ನಾಟ್ ಮೈನಸ್. ನೆಕ್ಸ್ಟ್ ಇನ್ನೊಂದೇನದು ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಅಂತ ಇರುತ್ತಲ್ಲ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ, ಅದು ಇದು. ನೆಕ್ಸ್ಟ್ ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಅಂತ ಇರುತ್ತಲ್ಲ ಅದು ಇದು. ಓಕೆನಾ, ಈ ರೋಲ್ ಬರುತ್ತಲ್ಲ ಅದು. ಯಾಕಂದ್ರೆ ಇಲ್ಲಿ ನೋಡ್ರಿ ಹಿಂಗಿರುತ್ತೆ ನೋಡ್ರಿ, ಎಕ್ಸ್ ನಾಟ್ ಮೈನಸ್ ಎಕ್ಸ್ ಒನ್, ಆಮೇಲೆ ಎಕ್ಸ್ ನಾಟ್ ಮೈನಸ್ ಇದು ಅದು ಸೆಕೆಂಡ್, ಮತ್ತೆ ಎಕ್ಸ್ ನಾಟ್ ಮೈನಸ್ ಎಕ್ಸ್ ಒನ್ ತ್ರೀ, ಹಂಗೆ ಸೋನ್ ಆಸ್ ಇಟ್ ಈಸ್. ಓಕೆನಾ, ಇದ್ರ ಮುಂದ್ ಅಷ್ಟೇ. ಮತ್ ಇನ್ನು ಮುಂದ್ ಮಾಡ್ಬೇಕಂದ್ರೆ ಅದೇ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಎಕ್ಸ್ ಮೈನಸ್ ಎಕ್ಸ್ ಟು ಆದ್ಮೇಲೆ ನೆಕ್ಸ್ಟ್ ಏನಂತ ಎಕ್ಸ್ ಮೈನಸ್ ಎಕ್ಸ್ ತ್ರೀ ಎಕ್ಸ್ ಒನ್ ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಎಕ್ಸ್ ಫೋರ್, ಅದ್ರ ಮುಂದೆ ಬರ್ಕಂತ ಹೋಗುತ್ತೆ. ನಮಗೆ ಇಷ್ಟೇ, ನಮಗೆ ಮೂರೇ ಕೊಟ್ಟಿರ್ತಾರೆ, ಆಲ್ಮೋಸ್ಟ್ ಅಲ್ಲೇ ಮಾಡ್ಬೇಕು. ನೆಕ್ಸ್ಟ್ ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಈ ಕ್ವಶನ್ ಕೊಟ್ಟಿರ್ತಾರೆ, ಹಿಂಗ್ ಬರ್ಕಂತೀವಿ. ನೆಕ್ಸ್ಟ್ ಇದನ್ನ ಹೆಂಗ್ ಕಂಡುಹಿಡಿಯೋದಂದ್ರೆ, ಅದ್ರಲ್ಲಿ ಏನ್ ಮಾಡ್ತೀವಿ, ಬರೀ 100 - 48 ಬರ್ಕಂತ ಹೋಗ್ತಿದ್ರಿ. ಆದ್ರೆ ಇದರಲ್ಲಿ ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಅಲ್ಲಿ ಹಂಗಾಗಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಒಳಗೆ ಇಲ್ಲಿ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 100 - 48 ಅಲ್ಲಿ ಮಾಡ್ತಿದ್ದೆ, 100 - 48 294 - 100 ಅಲ್ಲಿ ಇದು ನ್ಯೂಟನ್ಸ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಅಲ್ಲಿ ಮಾಡ್ತಿದ್ವಿ. ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಒಳಗೆ ಏನ್ ಮಾಡ್ತೀವಿ, 100 - 48 ಮೇಲ್ ಬರ್ಕಂತೀವಿ, ಮತ್ ಡಿನಾಮಿನೇಟರ್ ಒಳಗೆ 5 - 4 ಬರ್ಕಂತೀವಿ, ಈ ಕಡೆ 5 - 4. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀವಿ, 294 - 100 ಡಿವೈಡೆಡ್ ಬೈ 5 - 7 - 5 ಹಂಗೆ ಇದು ಮೈನಸ್ ಇದು ಡಿವೈಡೆಡ್ ಬೈ ಇದು ಮೈನಸ್ ಇದು, ಇದಿಷ್ಟು ಬರ್ಕೊಂಡಾದ್ಮೇಲೆ ಆನ್ಸರ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಂದ್ರೆ 97 - 52 ಆಮೇಲೆ 7 - 4, ಈಗ ಒಂದ್ ಬಿಡ್ಬೇಕು. ಈಗ 5 4 ತಗೊಂಡಿದ್ವಿ, ಇದನ್ನು ಏನು ಮಧ್ಯಕ್ಕೆ ಏನಿರ್ಲಿಲ್ಲ. ಓಕೆನಾ, ಗ್ಯಾಪ್ ಇರ್ಲಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದ್ ಗ್ಯಾಪ್ ಬಿಡ್ಬೇಕು, 7 - 4 ತಗೊಂತೀವಿ. ನೆಕ್ಸ್ಟ್ 202 - 97 ಇಲ್ಲಿ ಒಂದ್ ಗ್ಯಾಪ್ ಬಿಡ್ಬೇಕು, ಒಂದ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 10 - 5. ಕರೆಕ್ಟಾ? 10 - 5 7 4 10 5 ಈ ತರ ಹಿಂಗ್ ಹಾಕಂತ ಹೋಗ್ರಿ, ಅವಾಗ ಕರೆಕ್ಟ್ ಗೊತ್ತಾಗ್ತೈತಿ. ಓಕೆನಾ, ಹಾಕಿ ಮತ್ ಅಳಿಸಿ, ಮತ್ ಹಾಕಿ ಮತ್ ಅಳಿಸಿ, ಓಕೆ, ಅವಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. 7 - 4 ಆದ್ಮೇಲೆ ಏನದು 10 - 5, 10 - 5 ಆದ್ಮೇಲೆ ಏನು 10 - 5 ಬರ್ಕಂತೀವಿ. ನೆಕ್ಸ್ಟ್ 310 - 2 11 - 7. ಓಕೆನಾ, ನೆಕ್ಸ್ಟ್ 13 - 10 ಈ ತರ ಬರ್ಕೊಳ್ಳಿ. ಅರ್ಥ ಆಗ್ತಿದೆನಾ ನಾನು ಹೇಳ್ತಿರೋದು? ನೆಕ್ಸ್ಟ್ ಏನ್ ಮಾಡ್ತೀವಿ, ಇದಿಷ್ಟು ಆನ್ಸರ್ ಬಂದ್ಮೇಲೆ ಸೇಮ್ 22 - 15 ಸಾರಿ 21 - 15 ಡಿವೈಡೆಡ್ ಬೈ, ಈಗ ಒಂದ್ ಬಿಟ್ಟಿದ್ವಿ, ಎರಡು ಬಿಡ್ಬೇಕು. ಈಗ ಅವಾಗ ಏನಾಗುತ್ತೆ 10 10 4 10 - 4 10 - 4 ಕರೆಕ್ಟಾ? 10 - 4 ಬರ್ಕಂತೀವಿ. ನೆಕ್ಸ್ಟ್ 27 - 21 ಡಿವೈಡೆಡ್ ಬೈ 11 - 5 ಕರೆಕ್ಟಾ? 11 - 5 ಒಂದೊಂದ್ ಎರಡೆರಡು ಬಿಡ್ತೀವಿ, ಒಂದ್ ಬಿಟ್ಟು ಇಲ್ಲಿ ಏನು ಬಿಟ್ಟಿಲ್ಲ, ಇಲ್ಲಿ ಒಂದ್ ಬಿಡ್ತೀವಿ, ಇಲ್ಲಿ ಎರಡು ಬಿಡ್ತೀವಿ. ಸರಿನಾ? ಓಕೆನಾ, ನೆಕ್ಸ್ಟ್ 33 ಇಲ್ಲದಲ್ಲ, 33 - 27 ಡಿವೈಡೆಡ್ ಬೈ 13 - 7 ಅವಾಗ ಏನಾಗುತ್ತೆ, ಆನ್ಸರ್ ಬರುತ್ತೆ. ಎಲ್ಲ 1 1 ಬರುತ್ತೆ. ಓಕೆನಾ, ಇಲ್ಲಿ ಮೇಲಿರುತ್ತಲ್ಲ ಇವನ್ನೇ ವ್ಯಾಲ್ಯೂಸ್, ಇದ್ರದ್ದು ವ್ಯಾಲ್ಯೂ ಎಕ್ಸ್ ನಾಟ್ ಎಕ್ಸ್ ಒನ್ ಅಂದ್ರೆ 52, ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಅಂದ್ರೆ 15 ಅದ್ರ ವ್ಯಾಲ್ಯೂ. ಓಕೆನಾ, ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ವ್ಯಾಲ್ಯೂ ಏನು 1. ಓಕೆನಾ, ಇದಿಷ್ಟನ್ನು ಫಾರ್ಮುಲಾ ಹಾಕಂತ ಹೋಗ್ತೀವಿ. ಓಕೆನಾ, ವೈ ನಾಟ್ ಅಂದ್ರೆ ಏನು, ವೈ ನಾಟ್ ಅಂದ್ರೆ ಏನು ಫಸ್ಟ್ ಸ್ಟಾರ್ಟಿಂಗ್ 48. ಓಕೆನಾ, ಎಕ್ಸ್ ಅಂದ್ರೆ ನಮಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಹಂಗೆ ಇಡ್ಕೊಳ್ರಿ. ಇಲ್ಲ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಎಫ್ ಆಫ್ ಏಟ್ ಅಂತ, ಇದನ್ನ ಎಕ್ಸ್ ವ್ಯಾಲ್ಯೂ 8. ಓಕೆನಾ, ಅದನ್ನ ಲಾಸ್ಟಿಗೆ ಹಾಕ್ತಿವಿ. ಓಕೆನಾ, ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ, ಯಾಕಂದ್ರೆ ಲಾಸ್ಟಿಗೆ ಹಾಕಿದ್ರೆ ಒಂದು
ಕ್ಲಾರಿಟಿ ಸಿಗುತ್ತೆ. ಇಲ್ಲ ಇಲ್ಲೇ ಹಾಕ್ತೀರಾ ಅಂದ್ರೆ ಹಾಕ್ಬಿಡಿ 8 - 4. ನಾನು ಹಾಕಿಲ್ಲ. ನಾನು ಎಕ್ಸ್ ಹಂಗೆ ಇಟ್ಕೊಂಡು ಲಾಸ್ಟಿಗೆ ಎಕ್ಸ್ ವ್ಯಾಲ್ಯೂ ಹಾಕಿದ್ದೀನಿ 8 ಅಂತ. ಇದನ್ನ ಹಾಕ್ತಾ ಹೋಗಿ ಮಲ್ಟಿಪ್ಲಿಕೇಶನ್ ಮಾಡಿ ಆ ಇಲ್ಲಿ ನೋಡ್ರಿ x1 ವ್ಯಾಲ್ಯೂ ಏನು 52 ಇಲ್ಲಿರುತ್ತಲ್ಲ 52 ಫಸ್ಟ್ ಸ್ಟಾರ್ಟಿಂಗ್ ಅದು. ಓಕೆನಾ? ನೆಕ್ಸ್ಟ್ 15 ಇದ್ರದ್ದು ವ್ಯಾಲ್ಯೂ 15. ಆಮೇಲೆ ಎಕ್ಸ್ ಮೈನಸ್ x0 ವ್ಯಾಲ್ಯೂ ಏನು ಇದು. x1 ವ್ಯಾಲ್ಯೂ ಅಂದ್ರೆ ಏನ್ ಹೇಳ್ರಿ? x1 ವ್ಯಾಲ್ಯೂ ಅಂದ್ರೆ ಏನ್ ಹೇಳ್ರಿ? ಇದು 5. ಓಕೆನಾ? x1 ವ್ಯಾಲ್ಯೂ ಅಂದ್ರೆ 5. x2 ವ್ಯಾಲ್ಯೂ ಅಂದ್ರೆ ಏನು? x1 ಇದು x0, x1 x2 ವ್ಯಾಲ್ಯೂ ಏನು 7. ಹಂಗಾಗಿ ಹಂಗೆ x2 ವ್ಯಾಲ್ಯೂ ಏನು 7 ಅದು ಹಾಕಂತ ಹೋಗ್ತೀವಿ. ಆಮೇಲೆ ಕ್ಯಾಲ್ಕುಲೇಟರ್ ಮಾಡ್ತಾ ಹೋಗ್ತೀವಿ. ಎಕ್ಸ್ ಕಡೆ ಎಕ್ಸ್ ಸ್ಕ್ವೇರ್ ಇರೋದು ಒಂದ್ ಕಡೆ ಬರ್ಕೊಂತೀವಿ, ನ್ಯೂಮರಿಕಲ್ ಇರೋದು ಒಂದ್ ಕಡೆ ಬರ್ತೀವಿ, ಬರೀ ಎಕ್ಸ್ ಇರೋದು ಒಂದ್ ಕಡೆ ಬರ್ಕೊಂತೀವಿ. ಹಂಗ್ ಮಾಡ್ತಾ ಹೋಗ್ತಾ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ಲಾಸ್ಟಿಗೆ? x³ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. 8³ ಮೈನಸ್ 8 ಸ್ಕ್ವೇರ್ ಏನಾಗುತ್ತೆ? 444. ಇದೇ ತರ ಕ್ವಶನ್ ಬರುತ್ತೆ. ಇದು ಒಂದು ಸಿಂಪಲ್ ಎಕ್ಸಾಮ್. ಓಕೆ, ಅಷ್ಟು ಮಾಡಕ್ಕಾಗಲ್ಲ ಅಂತ ಇಷ್ಟು ಮಾಡಿದ್ದೀನಿ. ಓಕೆನಾ? ಇದು ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಫಾರ್ಮುಲಾ. ಓಕೆನಾ? ಥ್ಯಾಂಕ್ ಯು.